ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋಧಾವ. ಇತ್ತೀಚೆಗೆ ಒಂದು ಹೊಸ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದರಲ್ಲೂ ಜಾರಕಿಹೊಳಿ ಸಹೋದರರ ಅಭಿಮಾನಿ ಬೆಳಗಣ್ರಿ ಅಥವಾ ಸಾಹುಕಾರರ ಅಭಿಮಾನಿ ಬೆಳಗಣ್ರಿ ಅನ್ನುವಂಥ ಒಂದು ಸಂಘಟನೆ ಅಥವಾ ಒಕ್ಕೂಟ ಇತ್ತೀಚೆಗೆ ರಮೇಶ್ ಕತ್ತಿಯವರು ಪದಪ್ರಯೋಗ ಮಾಡಿದ್ದು ನೀವೆಲ್ಲ ನೋಡಿದ್ದೀರಿ, ನ್ಯೂಸು ಆಗಿದೆ ಸಾಕಷ್ಟು. ಮತ್ತು ನ್ಯೂಸ್ ಧರ್ಮ ಏನಪ್ಪ ಅಂದರೆ ಯಾರು ಏನು ಹೇಳ್ತಾರೆ ಅದರಿಂದ ಸಮಾಜದ ಪರಿಣಾಮ ಏನಾಗ್ತದೆ, ಜೊತೆಗೆ ರಾಜಕೀಯ ಆಳ ನಿರಾಳೇನು, ಇದೆಲ್ಲದರ ಬಗ್ಗೆಯೂ ನ್ಯೂಸ್ ಎನಾಲಿಸಿಸ್ ಮಾಡಬೇಕಾಗ್ತದೆ. ಆ ದಿಶೆಯಲ್ಲೇ ನ್ಯೂಸ್ ಎಂದಿ ಬಂದಾಗಿದೆ. ಅದರ ವಿರುದ್ಧವಾಗಿ ಇಂಥ ಪದ ಬಳಕೆ ಮಾಡಿದ್ದಕ್ಕಾಗಿರ್ಬೋದು ಅಥವಾ ಇನ್ನೊಂದೇನಪ್ಪ ಅಂತಂದ್ರೆ ಸ್ವತಃ ತಾವು ಅಂದರೆ ಜಾರಕಿಹೊಳಿ ಸಹೋದರರು ನಮ್ಮ ರಮೇಶ್ ಕತ್ತಿಯವರಿಗೆ ಉತ್ತರ ನೀಡುವುದಕ್ಕಿಂತಲೂ ತಮ್ಮ ಅಭಿಮಾನಿ ಬಳಗದಿಂದ ಇದು ನೋವಿನ ವಿಷಯಪ್ಪ, ಇದು ಖಂಡನೀಯ ಅಂತ ಹೇಳುವಂಥ ಒಂದು ಹಾದಿ ಹಿಡಿದು ನಿಜವಾಗಿಯೂ ಪ್ರಜಾಸತ್ತಾತ್ಮಕವಾಗಿ ಒಳ್ಳೆಯ ಹೆಜ್ಜೆ. ಯಾಕೆ ನಮ್ಮಲ್ಲಿ ಬೇಕು ವಿರೋಧ ಪಕ್ಷ, ವಿರೋಧ ಮಾಡೋರು ಬೇಕು. ಆದರೆ ವಿರೋಧ ಹೇಗಿರ್ಬೇಕಪ್ಪ ಅಂತಂದ್ರೆ ಸಂವಿಧಾನದ ನೆಲೆಗಟ್ಟಿನಲ್ಲಿ ಇರಬೇಕಾಗಿದೆ. ಸಂವಿಧಾನದ ಅಡಿಯಲ್ಲಿ ತಪ್ಪು ಮಾಡಿದರೆ ಟೀಕೆ ಮಾಡಿ ತೋರಿಸಲಿ, ಜನಕ್ಕೆ ತಿಳಿಸಲಿ ಇವ್ರು ಏನು ಮಾಡ್ತಾಯಿದ್ದಾರೆ. ಜಾಗದ ಅಧಿಕಾರದಲ್ಲಿದ್ದವ್ರು ತಪ್ಪು ಮಾಡ್ತಾ ಇರ್ತಾರೆ, ತಪ್ಪು ಆಗ್ತಾ ಇರ್ತಾವ. ಅಂಥ ತಪ್ಪುಗಳೇನಿದ್ರೆ ಅದನ್ನು ಓಪನ್ ಆಗಿ ಹೇಳುವಂಥದ್ದು ನಮ್ಮ ನ್ಯೂಸದ ಧರ್ಮ ಅಥವಾ ನಾವು ತಿಳ್ಕೊಂಡಿದ್ದು ಜರ್ನಲಿಸಮ್. ಯಾಕಂದ್ರೆ ನಿಜವಾಗಿಯೂ ಇವತ್ತು ಯೂಟ್ಯೂಬರ್ಸ್ ಯಾರು ರಿಜಿಸ್ಟರ್ಡ್ ಅದಾರೋ ಅನ್ರಿಜಿಸ್ಟರ್ಡ್ ಅದಾರೋ ಆ ಮಾತು ಬೇರೆ. ಆದರೆ ಇವ್ರು ನಿಜವಾಗಿ ವಿರೋಧ ಪಕ್ಷದ ಕೆಲಸವನ್ನು ಮಾಡ್ತಾಯಿದ್ದಾರೆ, ಮಾಡಬೇಕಾಗ್ತದೆ. ಯಾಕಂತಂದ್ರೆ ಇಲ್ಲಿ ಆಡಳಿತ ತಪ್ಪಬಾರದು ಅಂತೇಳಿ, ಆಡಳಿತ ಹಳಿ ತಪ್ಪಬಾರ್ದು. ಅದಕ್ಕೆ ಸ್ವತಂತ್ರದ ವಾಕ್ ಸ್ವಾತಂತ್ರ್ಯ ಅಂತೀರಿ, ಪತ್ರಿಕಾ ಸ್ವಾತಂತ್ರ್ಯ ಅಂತೀರಿ, ಏನು ಕರಿತೀರಿ ಕರೀದಕ್ಕೆ. ಆದ್ರೆ ನಮ್ಗೆ ಸ್ವತಂತ್ರ ಅದ ಅಂತೇಳಿ ವೈಯಕ್ತಿಕ ನಿಂದನೆಗೆ ಅಥವಾ ಇನ್ನೊಂದು ಯಾವುದೋ ಒಂದು ಏನಪ್ಪ ಅಸಭ್ಯ ವರ್ತನೆಗೆ ಅವಕಾಶ ಇಲ್ಲ. ನಮಗೆ ಹಕ್ಕು ಸಿಕ್ಕದ, ಅದ್ರ ಜೊತೆ ಕರ್ತವ್ಯನೂ ಅದ. ಹಕ್ಕು ಮತ್ತು ಕರ್ತವ್ಯಗಳನ್ನ ಒಬ್ಬ ಜರ್ನಲಿಸ್ಟ್ ತಿಳ್ಕೊಂಡು ಹೋಗಲೇಬೇಕಾಗ್ತದೆ. ಸತ್ಯ ಹೇಳೋ ಮುಂದೆ ಸತ್ಯದ ಪದ ಬಳಕೆಗಳು ಆಗ್ಬೇಕಾಗ್ತದೆ. ಅದನ್ನು ಹೇಗೆ ಹೇಳ್ಬೇಕಪ್ಪ ಅಂತಂದ್ರೆ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಶ್ಲೀಲತೆ ಬಳಸೋ ಅವಶ್ಯಕತೆ ಇಲ್ಲ. ಕಾಳ ಅಂತಿದ್ದಪ್ಪ ಅಂದ್ರೆ ನಿಮ್ಗೆ ನಿಶ್ಚಿತವಾಗಿ ನಿಮ್ಮ ಹತ್ರ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ರೆ ಹೌದಪ್ಪ ಕಳ್ಳ ಅಂತ ಹೇಳಿ, ಅಥವಾ ತುಡುಗ ಅಂತ ಹೇಳಿ. ಡಾಕ್ಯುಮೆಂಟ್ಸ್ ಇಲ್ಲದ ಏನೂ ಇಲ್ಲದ ನಾವು ಆರೋಪ ಮಾಡೋದು ತಪ್ಪ. ಆದರೆ ಕೆಲಸ ಮಾಡಿದ್ದು ಹೇಳಬೇಕು, ಹೇಳೋ ಮುಂದೆ ಮತ್ತೊಂದು ಪದ ಪ್ರಯೋಗ ಬಳಸೋಗಿದ್ರು ಹೌದಪ್ಪ ಇದನ್ನು ನಡೆದದು ಅಂತ ಹೇಳಬೇಕಾಗ್ತದೆ. ಆ ನೆಲೆಗಟ್ಟಿನಲ್ಲೇ ಆ ವಿಮರ್ಶೆ ಟೀಕೆ ಬಂದರೆ ಹೌದಪ್ಪ ಅದಕ್ಕೊಂದು ನೆಲೆ ಬೆಲೆ ಅದ. ಅದು ಬಿಟ್ಟು ವೈಯಕ್ತಿಕ ನಿಂದನೆ ಮಾಡುವಂಥದ್ದು, ಗಂಡಸಿದ್ದರೆ ತೋರಿಸು ಮತ್ತೇನೋ ಅನ್ನು ಇಂಥವೆಲ್ಲ ಮಾತುಗಳು ಅಸಭ್ಯ ವರ್ತನೆಗಳು. ಅದರಲ್ಲಿ ಎರಡು ಮಾತಿಲ್ಲ. ಇರ್ಬೋದು ನಮ್ಮ ಸತೀಶ್ ಅವ್ರಿಗೆ, ಅವರು ಉಸ್ತುವಾರಿ ಸಚಿವರಿದ್ದಾರೆ, ಹೋಗಿ ಕೇಳುವಂಥದ್ದದ, ಮಾಡುವಂಥದ್ದದ, ಎನ್ಕ್ವೈರಿ ಮಾಡಬೇಕಾಗಿದೆ. ಡೆವಲಪ್ಮೆಂಟ್ KDP ಮೀಟಿಂಗಿಂದ ಶುರುವಾದಂಥದ್ದು. ಇದು ಕೇಳಿದ್ದಾರೆ ಆ ಇಂಜಿನಿಯರ್ ಅವರನ್ನು, ವಿದ್ಯುತ್ ಸಂಘದ್ದು ಕೇಳುವಲ್ಲೇ ಅವ್ರೇನು ಆರೋಪ ಮಾಡ್ತಾ ಇದ್ದಾರಪ್ಪ ಅಂದರೆ ಇಲೆಕ್ಷನ್ ಬದಲು ಯಾಕೆ ಕೇಳಿದರು ಅಂತೇಳಿ, ನೀವು ಮೋಸದಿಂದ ಗೆದ್ರಿ, ಹಾಗೆ ಮಾಡಿದ್ರಿ, ಹೀಗೆ ಮಾಡಿರಿ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಹೌದು, ಆ ವಿಷಯವನ್ನು ಅಲ್ಲಿ ಚರ್ಚೆ ಮಾಡೋ ಅವಶ್ಯ ಇಲ್ಲ. KDP ಒಳಗೆ ಏನದಪ್ಪ ವಿಷಯ, ಉಸ್ತುವಾರಿ ಇದ್ದಾರೆ ಅವ್ರು. ಹೌದು, ಅವರಿಗೆ ಅಧಿಕಾರದ ಕೇಳಿ ಏನು ಕೇಳಬೇಕಾಗಿತ್ತು, ನಿಮ್ಮ ಡೆವಲಪ್ಮೆಂಟ್ ಏನು, ಅಲ್ಲಿ ಏನಾಗ್ತಾ ಇದೆ, ಅಲ್ಲೇನೋ ಭ್ರಷ್ಟಾಚಾರ ಬಗ್ಗೆ ಇದ್ರೆ ಅದು ಕಳಪೆ ಕಾಮಗಾರಿ ಆಗಿದ್ದರೆ ಕೇಳಿಲ್ರಿ. ಇಂಜಿನಿಯರ್ ಉದ್ಯೋಗಿ ಏನಪ್ಪ ಅವರು, ಅದನ್ನು ಕೇಳಿ, ಅವ್ರಿಗೆ ಹಕ್ಕದ. ಅದನ್ನು ಬಿಟ್ಟುಕೊಂಡು ಮೋಸ ಯಾಕೆ ಮಾಡಿದ್ರು ಅಂತ ಮಾತುಗಳನ್ನು ಕೇಳೋದು. ಅವ್ರು ಅಂತ ಇದ್ದಾರೆ, ಆ ರೀತಿಯಾಗಿ ಅಂದಿದ್ದಾರೋ ಎಲ್ಲೋ ಗೊತ್ತಿಲ್ಲ, ಅವ್ರು ಹೇಳಿಕೆ ಮೇಲೆ ಹೇಳುವಂಥದ್ದು. ಅಂದರೆ ಯಾರೋ ಆದರೂ ಇವತ್ತು ಸೇಮ್ ಇದ್ದರೂ ಸಹ ತಪ್ಪು ಮಾತಾಡಿದ್ರೆ ಕೇಳುವ ಹಕ್ಕ ಎದುರಾಳಿಗಳಿಗೆ ಅದ. ಇವತ್ತು ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಹಾಗೆ ಜರ್ನಲಿಸ್ಟು ಅದು ಎರಡೂ ವಿಷಯಗಳನ್ನ ಅನಾಲಿಸಿಸ್ ಮಾಡಿ ಜನರ ಮೇಲೆ ಆಗೋ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಈ ನೆಲೆಯಲ್ಲೇ ನಮ್ಮ ಅಭಿಮಾನ ಬೆಳಗದವರು ಒಳ್ಳೆ ಹೆಜ್ಜೆನಿಟ್ಟಿದ್ದಾರೆ. ಕೇಳಿ ಪ್ರಶ್ನೆ. ಅದೇ ಕಾಲಕ್ಕೆ ರಮೇಶ್ ಕತ್ತಿಯವರು ಒಂದು ಸ್ವಲ್ಪ ಅವ್ರಿಗೆ ಈಗಾಗಲೇ ಹಲವು ಸಲ ನಮ್ಮ ಚಾನಲ್ ಮೂಲಕ ಮಾತಾಡಿದ್ದು ಅದ. ತಮ್ಮ ಭಾಷೆ ಮೇಲೆ ಹೇಳ್ತಿರಲಿ, ಭಾವನಾಜೀವಿ ಇರ್ಬೋದು ನೀವು,
ಸಿಟ್ಟಿರ್ಬೋದು ನಿಮ್ಮಲ್ಲ, ಸಿಟ್ಟಿಲ್ಲಿ ನಡೆಯೋದಿಲ್ಲ ಅಂತ. ರೈತ ಸಂಘದ ಪರವಾಗಿ ನಾವು ಮಾತಾಡಿದ್ದೀವಿ. ಹೌದು, ರೈತ ಸಂಘದವರು ಅವ್ರು ಪ್ರತಿಭಟನೆ ಮಾಡಲಿ, ಹಕ್ಕದ ಅವ್ರಿಗೆ. ಅದರ ಅಶ್ಲೀಲ ಶಬ್ದ ಬಳಸೋದು ತಪ್ಪು ಅಂತ. ಯಾಕಂದ್ರೆ ರಾಯಭಾಗದಲ್ಲಿ ನಡೆದಂಥ ಘಟನೆ ಇವತ್ತು ನಿಮ್ಮ ಮುಂದೆ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದಿದ್ದು. ಅಂದ್ರೆ ತಹಶೀಲ್ದಾರ್ ಇದ್ದೀನಿ, ನಾನು ಏನು ಬೇಕಾದ್ ಮಾಡ್ತೀನಿ ಅಂತ ಅನ್ನೋದಾಗಲಿ, ನಾವು ರೈತರಿದ್ದೀವಿ, ನಾವು ಏನು ಬೇಕಾದ್ ಮಾಡ್ತೀವಿ ಸಂಘಟನೆ ಅಂತ ಹೇಳೋದಾಗಲಿ, ಭಾಷೆ ಬಳಸೋದಾಗಲಿ ಎರಡೂ ತಪ್ಪ ನಾವು. ಮತ್ತು ಅದೇ ಕಾಲಕ್ಕೆ ಜರ್ನಲಿಸ್ಟರು ಆ ಘಟನೆಯನ್ನು ಹೇಳಿ ಇದು ಆಗಬಾರ್ದಾಯ್ತು ಹೇಳುತ್ತೆ ವಿಶ್ಲೇಷಣೆ ಮಾಡೋ ಹಕ್ಕು ಅವ್ರಿಗೆ ಇರ್ತದೆ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಒಂದು ಹೊಸ ರೂಪದ ಇವತ್ತು ಜಾತಿಯ ಸಹೋದರರು ನಾವು ಮೆಚ್ಚಬೇಕಾಗ್ತದೆ. ಯಾಕಂತಂದರೆ ಒಂದು ಹೊಸ ರೂಪ ಹಿಡಿತಾ ಇದ್ದಾರೆ. ಹಿಂದಾದ ತಪ್ಪುಗಳು ಸಾಕಷ್ಟು ಇರ್ಬೋದು, ಆ ಮತ್ತು ಬೇರೆ ತಿಳುವಳಿಕೆ ಇಲ್ಲದನೋ ಮತ್ತೇನೋ ಅನ್ಕಾನ್ಷಿಯಸ್ ಆಗಿಯೋ ಮನುಷ್ಯ ತಪ್ಪುಗಳು ಮಾಡಿರ್ಬೋದು. ಆದರೆ ಇವತ್ತು ಹಿಡಿದಿರುವಂಥ ಹಾದಿ ವಿಶೇಷವಾಗಿ ಬಾಧ್ಯ ಜಾರಕಿಹೊಳಿ ಅವರಂತೆ ಅದೇ ಕಾಲಕ್ಕೆ ಸತೀಶ್ ಅವರು ಸಹಿತ ಇವತ್ತಿಗೆ ಸಂವಿಧಾನದ ಅಡಿ ನೆಲೆಗಟ್ಟಿನಲ್ಲೇ ಅವ್ರು ತಮ್ಮ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ದಿಶೆಯಲ್ಲೇ ಒಪ್ಪುವಂಥ ಒಂದು ಡೆವಲಪ್ಮೆಂಟ್ ಇದು. ಆಗಲಿ ಪ್ರಶ್ನೆ ಮಾಡಲಿ. ಅದೇ ಕಾಲಕ್ಕೆ ಜರ್ನಲಿಸ್ಟ್ಗಳು ಪ್ರಶ್ನೆ ಮಾಡೋದು ಹಕ್ಕು ಅವ್ರಿಗದ. ಹೌದು, ಯಾರಿಗೆ ವೈಯಕ್ತಿಕವಾಗಿ ನೋವಾಗ್ಯದ ಅವ್ರು ಪ್ರಶ್ನೆ ಮಾಡೋ ಹಕ್ಕದ, ಡಿಫೇಮೇಷನ್ ಕೇಸ್ ಹಾಕುವ ಹಕ್ಕದ. ಅದ ನಂತರದಲ್ಲಿ ನ್ಯಾಯಾಲಯದಲ್ಲಿ ನಿರ್ಧಾರ ಹಾಕುವಂಥ ವಿಷಯ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಡೆವಲಪ್ ಆಗ್ತಾಯಿದೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲೇ ಇವತ್ತು ನಾವು ಮೇಲೆ ಹೇಳುವಂಥ ವಿಷಯ ಏನಪ್ಪ ಅಂತಂದ್ರೆ, ಎರಡು ಕಡೆ ಬಲಿಷ್ಠವಾದಂಥ ಸಂಘಟನೆಗಳಾದವು. ಒಂದು ಕಡೆ ರಮೇಶ್ ಕತ್ತಿಯವರು ಅಥವಾ ಕತ್ತಿ ಕುಟುಂಬದ ಅಭಿಮಾನಿ ಬಳಗ ಬರ್ಬೋದು, ಇಂದಿಲ್ಲ ನಾಳೆ. ಇವತ್ತಂತೆ ಜಾರಕಿಹೊಳಿ ಸಹೋದರ ಅಭಿಮಾನಿ ಬಳಗ ಬಂದದ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ನಮ್ಮ ಜರ್ನಲಿಸ್ಟ್ಗಳು ಸಹಿತ ಕರ್ತವ್ಯ ಏನದಪ್ಪ ಅಂತಂದ್ರೆ, ನಾವು ಸಹಿತ ಸತ್ಯವನ್ನು ಹೇಳೋದು ಅಷ್ಟ. ಅದು ನಿರ್ಧಾರ ಏನಾಗ್ತದೋ, ಅದು ಪರಿಣಾಮ ಏನಾಗ್ತದೋ ಬೇರೆ ವಿಷಯ. ನಮ್ಗೆ ಅನಿಸಿದ್ದನ್ನು ಹೇಳೋದು ನಾವು. ಆದರೆ ನಮ್ಮ ಭಾಷೆಯ ಮೇಲೆ ನಮಗೆ ಹೇಳುತ್ತಿರ್ಬೇಕಾಗ್ಯದ. ಇದು ಭಾಳ ಮಹತ್ವದ್ದು. ಆ ಮಹತ್ವದ ನೆಲೆಗಟ್ಟಿನಲ್ಲ ಈ ಡೆವಲಪ್ಮೆಂಟ್ ಆಗಲಿ. ಯಾಕಂದರೆ ಒಂದು ರೀತಿ ಸಮಾಧಾನ ಏನಪ್ಪ ಅಂದ್ರೆ, ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೀತಿಯಿಂದ ಒಂದು ಕಾಲಕ್ಕೆ ಯಾರ್ಯಾರ್ದು ಕಾಲಕ್ಕೆ ಹೇಳೋ ವರ್ಷದಲ್ಲಿ ಗೊತ್ತಾಗಿಬಿಡ್ತದೆ. ಒಂದಿಷ್ಟು ಗುಂಡಾಯಿಸಮೋ ಮತ್ತೇನೋ ಬೆದರಿಕೆ ಹಾಕುವಂಥ ರಾಜಕಾರಣ ಆಗ್ಯದ ಇಲ್ಲಂತಲ್ಲ. ಅದು ಬಿಟ್ಟು ಇವತ್ತು ಪ್ರಜಾಸತ್ತಾತ್ಮಕವಾದಂಥ ನೆಲೆಗಟ್ಟಿನಲ್ಲ ಸಂವಿಧಾನದ ಅಡಿಯಲ್ಲಿ ಇವತ್ತು ಡಿಸ್ಕಷನ್ ಆಗುವಂಥದ್ದು ಭಾಳ ಯೋಗ್ಯ. ಯಾಕಂದರೆ ಇವತ್ತು ನಮ್ಗೆ ಮುಖ್ಯ ಬೇಕಾಗಿದ್ದು ಎಲ್ಲರಿಗೂ ಉದ್ಯೋಗ ಬೇಕಾಗಿದ್ದಾವೆ. ರೈತರು ಇವತ್ತು ಬೀದಿಗೆ ಯಾಕೆ ಬರ್ತಾ ಇದ್ದಾರಪ್ಪ ಅಂದ್ರೆ, ಅವ್ರಿಗೆ ಪಾಪ ಬೆಳೆದ ಬೆಳೆಗೆ ಬೆಲೆ ಬರ್ತಾ ಇಲ್ಲ, ಅದಕ್ಕೆ ಕೇಳ್ತಾ ಇದ್ದಾರೆ. ಬರೀ ಸಾಲ ಕೇಳಕ್ಕೆ ಬರ್ತಾ ಇಲ್ಲ. ಅವರು ಸಾಲ ಅವಶ್ಯ ಇಲ್ಲ ಯಾರಿಗೂ ಬೇಕಂತ ಸಾಲ ಮಾಡ್ಬೋದು, ಯಾರಿಗೂ ಅವಶ್ಯಕತೆ ಇಲ್ಲ. ಅದ್ರ ವ್ಯವಸ್ಥೆಯಲ್ಲಿ ಆ ರೀತಿ ಇರೋದರಿಂದಾಗೆ ಸಾಲ ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮ ಮಾರ್ಕೆಟ್ ಕೊಡಿದ್ದವರು ಕೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇವತ್ತು ಆ ದಿಶೆಯಲ್ಲೇ ನಮ್ಮ ಎಲ್ಲ ರಾಜಕೀಯ ನಾಯಕರು ಚಿಂತನೆ ಮಾಡಬೇಕಾಗಿಲ್ಲ. ಅದು ಬಿಟ್ಕೊಂಡು ನಮ್ಮ ವೈಯಕ್ತಿಕ ಟೀಕಾ ಮಾಡಿದ್ರು ಕೇಸ್ ಸರಿ ಅದ, ಅದಕ್ಕೆ FIR ಹಾಕಿರಿ, ಅದು ಡಿಫೇಮೇಷನ್ ಕೇಸ್ ಹಾಕಿರಿ ಅದನ್ನು ಬಿಟ್ಟಿದ್ದು. ಅದೇ ಕಾಲಕ್ಕೆ ಇವರಾದರೂ ಸಹಿತ ಭಾಷೆಯನ್ನು ಬಳಸೋದು ಎಚ್ಚರಿಕೆಯಿಂದ ಬಳಸಲಿ ಅಂತ ನಾವು ಏನು ಮಾತಾಡ್ತಾ ಇದ್ದೀವಿ. ಯಾಕಂದರೆ ಒಂದು ಜವಾಬ್ದಾರಿಯುತವಾದಂಥ ಪೋಸ್ಟ್ಗಳಿಗೆ ಬಂದ ಮೇಲೆ ಆ ಜವಾಬ್ದಾರಿ ಅದಕ್ಕೆ ಇದ್ದೇ ಇರ್ತದೆ. ಹೌದು, ಸತೀಶ್ ಅವರು ಅವತ್ತು ಮಾತಾಡಿದ್ದು ಅದು ನಿಜ ಆಗಿದ್ದರೆ ಇಲೆಕ್ಷನ್ ಬದಲು ಮಾತಾಡೋ ಸಮಯ ಅಲ್ಲ. KDP ಮೀಟಿಂಗ್ ಡೆವಲಪ್ಮೆಂಟ್ ಏನಪ್ಪ ಪ್ರಗತಿ ಇರದ, ನೀವೇನು ಪ್ರಗತಿ ಮಾಡಿದೆ ಅದನ್ನು ಕೇಳುವಂಥದ್ದು ಅವ್ರು ಮಾಡಬೇಕಾಗಿತ್ತು. ಅದೇ ಕಾಲಕ್ಕೆ ಅದನ್ನು ಇನ್ನೊಂದು ರೂಪದಲ್ಲಿ ನಮ್ಮ ರಮೇಶ್ ಕತ್ತಿಯವರು ಮಾತಾಡ್ಬೋದಾಗಿತ್ತು. ಅದನ್ನು ಇನ್ನೊಂದು ಭಾಷೆ, ಸರಳ ಭಾಷೆಯಲ್ಲೇ, ಮೃದು ಭಾಷೆಯಲ್ಲೇ ಪ್ರಶ್ನೆ ಮಾಡಬೇಕಾಗಿತ್ತು. ಇವೆರಡೂ ನಡೆಗಳು ಒಂದಿಷ್ಟು ಏನಪ್ಪ ಅಂದ್ರೆ ಇವತ್ತಿನ ಗೊಂದಲಗಳಿಗೆ ಕಾರಣ ಆಗಿದ್ದಾವೆ. ಒಟ್ಟಾರೆಯಾಗಿ ಒಂದು ಹೊಸ ರೂಪದ ರಾಜಕೀಯ ವ್ಯವಸ್ಥೆ ಶುರುವಾಗ್ತಾಯಿದೆ. ಪ್ರಶ್ನೆ ಮಾಡುವಂಥ ಹಾದಿಗಳು ಭಿನ್ನ ಆಗ್ತಾ ಇದ್ದಾವೆ. ಇದು ಒಳ್ಳೆಯ ಡೆವಲಪ್ಮೆಂಟು. ಯಾಕಂದರೆ ಯಾವುದಾದ್ರೂ ಶಾಂತಿಯ ನೆಲೆಗಟ್ಟಿನಲ್ಲಿ, ಪ್ರೀತಿಯ ನೆಲೆಗಟ್ಟಿನಲ್ಲಿ ವಿರೋಧ ಇರಲಿ. ಆ ವಿರೋಧ ವೈಯಕ್ತಿಕ ದ್ವೇಷ, ಅಸೂಯೆ, ಧವ ಮತ್ತು ಇನ್ನೊಂದು ಏನಿದ್ದೀರಿ ಅದಕ್ಕೆ ಇನ್ನೊಬ್ಬರ ಬಗ್ಗೆ ಅಸಹ್ಯವಾಗಿ ಮಾತಾಡೋದು ಇವೆಲ್ಲವೂ ಬಿಡೋದು ಇವತ್ತು ಅನಿವಾರ್ಯ. ಅದೇ ಕಾಲಕ್ಕೆ ನಾವು ಈ ಜಾರಕಿಹೊಳಿ ಸಹೋದರರು ಹೇಳ್ಕೊಳ್ಳೋದಷ್ಟೇ, ಇವತ್ತು ರೈತರ ಸಮಸ್ಯೆ ಸಾಕಷ್ಟು ಇದ್ದಾವೆ, ಅನೇಕ ಸಮಸ್ಯೆ ಇದ್ದಾವೆ. ಅದ್ರ ಬಗ್ಗೆ ಇನ್ನಷ್ಟು ಕಾಳಜಿ ವಹಿಸಿ ಇನ್ನೂ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅದು ಬೆಳೀಲಿ. ಯಾಕಂದ್ರೆ ಜನ ನೋಡ್ತಾ ಇದ್ದಾರೆ, ಅಬ್ಸರ್ವೇಷನ್ ಅದ. ನೀವೇನು ಮಾಡ್ತಾಯಿದ್ದೀರಿ ಅದನ್ನು ಕನ್ನಡಿಯುವ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಕನ್ನಡಿಯಲ್ಲಿ ನಾವು ಹೇಗಿದ್ದೀವಿ ಹಾಗೂ ಕುರುಪಿ ಇದ್ದರೆ ಕುರುಪಿ ಬರ್ತದೆ, ಸೌಂದರ್ಯ ಇದ್ದರೆ ಸೌಂದರ್ಯ ಬರ್ತದೆ, ಬೆಳಗಿದ್ರೆ ಬಿಳಿದು ಬರ್ತದೆ, ಕೆಂಪಿಗಿದ್ರೆ ಕೆಂಪು ಬರ್ತದೆ, ಕರ್ರಗಿದ್ರೆ ಕರ್ರಗೆ ಬರ್ತದೆ. ಜರ್ನಲಿಸಮ್ ಈಸ್ ಎ ಮಿರರ್. ಅದನ್ನು ಕನ್ನಡಿ ಸಮಾಜಕ್ಕೆ ತಿದ್ದುಕೊಳ್ಳೋದಕ್ಕಾಗಿ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಾರ್ದು. S16 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗಡಿ ವಂದನೆಗಳು.